ಖಂಡಿತ ಇಲ್ಲ ಉತ್ಸವ್, ಖಂಡಿತ ಇಲ್ಲ. ಯಾಕೆಂದ್ರೆ ಈ ನಿನ್ನ ತಂಗಿಯ ಕೊರಳಲ್ಲಿ ಮಂಗಳಸೂತ್ರ ಗಟ್ಟಿಯಾಗಿರಲಿ ಅಂತ ಆಶೀರ್ವಾದಿಸಲು ಬಂದಿರುವೆನು. ನಿಮ್ಮ ಈ ಆಶೀರ್ವಾದವೇ ನಮ್ಮ ದಾಂಪತ್ಯದ ಬದುಕಿಗೆ ಮುನ್ನುಡಿಯಾಗಲಿ ಸರ್. ಮುನ್ನುಡಿ ಪ್ರತಿಯೊಬ್ಬರ ಮುಂಬಾಳಿಗೆ ಮುನ್ನುಡಿ ಬರೆಯಲೆಂದೇ ಆ ಮುಕ್ಕೋಟಿ ದೇವರು ನನ್ನನ್ನು ಕಳಿಸಿರುವಾಗ ನಿಮ್ಮ ಈ ಹೊಸ ಅಧ್ಯಾಯಕ್ಕೆ ಯಾವತ್ತೋ ಮುನ್ನುಡಿ ಬರೆದಿಟ್ಟಿದ್ದೇನೆ ಮಿಸ್ಟರ್ ಧ್ರುವ. ನಾನು ನನ್ನ ಗಂಡನಿಗೆ ಸಪ್ತಪದಿ ಅಂತ ಸಮಯದಲ್ಲಿ ಬಂದು ಆಶೀರ್ವಾದ ಮಾಡಿ ಹಿತೈಷಿಗಳಾಗಿ ಶುಭ ಕೋರಿದ್ದೀರಾ. ಸೊ ನಂಗೆ ತುಂಬಾ ಸಂತೋಷವಾಗ್ತಾ ಇದೆ ನನಗೆ. That's good. ಬಟ್ ನೀನು ತುಳಿದಿದ್ದು ಸಪ್ತಪದಿಯಲ್ಲ, ಸಪ್ತ ಸಮುದ್ರ. ನೀನು ಸಪ್ತ ಸಮುದ್ರ ದಾಟಿದರು ಈ ವರದ ರಾಜನಿಂದ ಬಯಸುವವರ ನಿನಗೆ ಕಟ್ಟಿಟ್ಟ ಬುದ್ಧಿ. ಒಂದೇ ನೀ ಗಂಡನೊಂದಿಗೆ ಕಾಣುವೆ ಸಂತೃಪ್ತಿ. ಗುಡ್ ಬಾಯ್. ನನ್ನಂತ ಅದೃಷ್ಟವಂತ ಇನ್ ಯಾರೆಲ್ಲ ವಸ್ತು ಇಲ್ಲಿ ಆಸೆ ಮೇಲೆ ಬಾಳು ಬದುಕಿದೆ. ನಾನು ಬಿಟ್ಟು ಹೋಗಿದ್ರೆ ಅನಿವಾರ್ಯ ತಂಗಿ, ಅನಿವಾರ್ಯ. ನನ್ನ ತಂಗಿ ಇಂಥ ದೇವತಾಮನುಷ್ಯನ ಕೈ ಹಿಡಿದು ಬಾಳುವ ಸಂಭ್ರಮ ಒಂದು ಕಡೆಯಾದರೆ ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೋಗುತ್ತದೆ. ಸಿಂಧುರಿಯಾಗ ನೀನು ಒಂದೇ ಬಳ್ಳಿಯಲ್ಲಿರುವ ಎರಡು ಪುಷ್ಪಗಳಂತ ನನಗೆ ಚೆನ್ನಾಗಿ ಗೊತ್ತು. ಈ ಒಂದು ಪುಷ್ಪ ದೇವರ ಮಡಿಗೆ ಹೊರತು ಬಾರಿ ನೆಲದ ಪಾಲಾಗಲಿಲ್ಲ, ನೆಲದ ಪಾಲಾಗಲಿಲ್ಲ. ಹೌದು ಇವರ ಇವರ ಅದೃಷ್ಟದಿಂದಲೇ ನಾವು ಈ ಮನೆಯಲ್ಲಿ ತುಂಬಾ ವೈಭವದಿಂದ ಬಾಳಿ ಆದರೆ ನನಗೆ ಈಗ ಈ ಮನೆಯಲ್ಲಿ ಯಾವ ಆಸ್ತಿಗಳ ಮೇಲೆಯೂ ಆಸೆ ಇಲ್ಲವಾ? ಏನ್ ಹೇಳ್ತಿದೆ ವಸ್ತು? ನನ್ನೆಲ್ಲ ಆಸ್ತಿ ಕಾರಣವನ್ನು ನನ್ನ ನಿಮ್ಮೊಟ್ಟಿಗೆ 100 ತರ ಸುಖವಾಗಿ ಮಾಡಿದರೆ ಅಷ್ಟೇ ಸಾಕು. ಬೇಡ ವಸ್ತು ಬೇಡ. ನಾವು ಕೇಳದೇ ಇರುವ ವರದಕ್ಷಿಣೆ ಎಲ್ಲ ಕೊಟ್ಟು ನಿನ್ನ ತಂಗಿ ಸಿದ್ಧಿನೂ ಸಹ ನಾನೇ ಅಂತ ಕೊಟ್ಟಿದೀಯ. ಇನ್ನು ಮತ್ತೆ ನಿನ್ನ ಸರ್ವಂತಿಗೆ ಆಸೆ ಪಡುವ ಉತ್ತರ ನಾನಲ್ಲ ವಸ್ತು, ನಾನಲ್ಲ. ವರದಕ್ಷಿಣೆ ಎಲ್ಲ ಕೊಡುವಂತೂ ವರದಕ್ಷಿಣೆ ಅಲ್ಲ. ನನ್ನ ಪ್ರೀತಿಯ ತಂಗಿಗೆ ನಿಮ್ಮ ಕೈಯಿಂದ ತಾಳಿ ಕಟ್ಟಿದ ಸಂತೋಷಕ್ಕಾಗಿ ಇದನ್ನು ನಾನು ಕೊಡುವ, ಅವಳನ್ನ ನಾನು ಕೊಡುವ ಉಡುಗೊರೆಯಲ್ಲಪ್ಪ. ತೆಗೆದುಕೊಡುವ ನಿನ್ನ ಮನಸ್ಸು ನಾನು ಯಾಕೆ ನೋಯಿಸಿದೆ? ತಂಗಿ 100 ಕಾಲ ಮುತ್ತಂಜೆ ಬಾಳಿ ಅಂತ ಒಂದು ಆಶೀರ್ವಾದ ಮಾಡೋಣ. ತವರನ್ನು ಮಗಳೇ ನಿನ್ನ
ಕಮಲ